ಒಂದೊಳ್ಳೆ ರೀತಿಯಾಗಿರೋ ಅಂಥ ಮನೆಯಲ್ಲೇ ಮಾಡಿರೋ ಅಂಥ ಹೆಲ್ದಿ ಆಗಿರೋ ಅಂಥ ಜಿಲೇಬಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ. ಈಸಿಯಾಗಿ ಮನೆಯಲ್ಲಿನೇ ಎರಡೇ ಇಂಗ್ರೀಡಿಯೆಂಟ್ಸಸ್ ಸಾಕಾಗತ್ತೆ ಈ ರೆಸಿಪಿ ಮಾಡೋದಕ್ಕೆ. ಹೌದಾ, ಇಷ್ಟೊಂದು ಈಸಿನಾ ಅಂತ ಹೇಳ್ತೀರಾ? ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿ ಬರುತ್ತೆ. ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಸಿಯಾಗಿ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆಗಿರೋ ಅಂಥ ಜಿಲೇಬಿಯನ್ನು ಮನೆಯಲ್ಲಿನೇ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ನೀವೇ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೇನಿದ್ರ ಬಗ್ಗೆ ಅಷ್ಟೊಂದು ದಿನ ಬೆಳಗಾದರೆ ಏನು ಮಾಡೋದಿಲ್ಲ, ಬೇಕನ್ನಿಸ್ದಾಗ ಮಾಡ್ಕೊಂಡು ತಿಂತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಹೇಗೆ ಮಾಡೋದು ಬನ್ನಿ ನೋಡೋಣ. ಫಸ್ಟು ಇಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ನಾನು ಮೈದಾ ಹಿಟ್ಟಿಗೂ ಕೂಡ ಇದೇ ಕಪ್ ಮೆಷರ್ಮೆಂಟನ್ನು ತಗೋತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದು ಜಾಸ್ತಿ ಪಾಕ ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಇದಕ್ಕೆ ಸುಮಾರು 2 ಏಲಕ್ಕಿಯನ್ನು ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಕೇಸರಿ ದಳ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಟೇಸ್ಟು ಅಷ್ಟೇ, ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿದು. ಇದು ಪಾಕ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಅದು ನಮ್ಮ ಫಿಂಗರಿಗೆ ಹಿಂಗೆ ಕಚ್ತಾ ಇರಬೇಕು, ಅಂಟ್ತಾ ಇರಬೇಕು ಸ್ನೇಹಿತರೆ. ಅಂಟ್ತಾ ಇದೆ ಅಂತ ಹೇಳಿದ್ರೆ ದಾರದ ಥರ ಬರಬಾರ್ದು, ಅಂಟ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಇದು ಹದವಾಗಿ ಬಂದಿದೆ ಅಂತ. ಪಾಕ ಥರ ಆಗಿಬಿಟ್ರೆ ಜಿಲೇಬಿಗಳು ಅಷ್ಟು ಪಾಕನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಜಸ್ಟ್ ಅದು ಅಂಟು ಬಂದರೆ ಸಾಕಾಗತ್ತೆ. ಅಷ್ಟು ಬಂತು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಪಾಕದ ರೆಸಿಪಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿ, ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ ಅಂತ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ. ನಾವು ಎಷ್ಟು ಕರೆಕ್ಟಾಗಿ ನಾವು ಆಫ್ ಮಾಡಿದ್ದೀವಿ ಸ್ಟವನ್ನು, ಅದೇ ಒಂದು ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ ಸ್ನೇಹಿತರೆ, ಪಾಕ ಮುಂದಾಗೋದಿಲ್ಲ. ಸೊ ಅದಕ್ಕೇ ನಿಂಬೆ ರಸ ಹಾಕೋದು. ನಾನಿಲ್ಲಿ ಅದೇ 1 ಕಪ್ ಮೆಷರ್ಮೆಂಟಲ್ಲಿ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದು ಫ್ರೂಟ್ ಸಾಲ್ಟ್ ಅಂತ ಬರುತ್ತೆ, ಈನೋ ಅಂತ ಹೇಳ್ತೀವಲ್ವ, ಈ ಫ್ಲೇವರ್ದೇ ಹಾಕ್ಕೊಳ್ಳಿ ಸ್ನೇಹಿತರೆ. ಗ್ರೀನ್ ಕಲರ್ ಇರೋ ಅಂಥದ್ದು ತುಂಬ ಚೆನ್ನಾಗಿ ಬರುತ್ತೆ, ಎಕ್ಸ್ಟ್ರಾ ಫ್ಲೇವರ್ ಬರೋದಿಲ್ಲ. ಸ್ವಲ್ಪ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ, ಯೆಲ್ಲೋ ಫುಡ್ ಕಲರನ್ನು. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇರೆ ಇನೋವನ್ನು ಹಾಕಿದ್ರೆ ಅಥವಾ ಬೇರೆ ಫ್ಲೇವರ್ ಹಾಕಿದ್ರೆ ಅದೇ ಫ್ಲೇವರ್ ಬಂದ್ಬಿಡುತ್ತೆ. ಸೊ ನೀವು ಆದಷ್ಟು ಈ ಗ್ರೀನನ್ನೇ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಹಿಂಗೆ ಹ್ಯಾಂಡ್ ಬೀಟರ್ ಇತ್ತು ಅಥವಾ ಕೈನಲ್ಲೇ ಮಿಕ್ಸ್ ಮಾಡ್ತೀನಿ 1 ಸ್ಪೂನಲ್ಲಿ ಅಂದರೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ಇದರಿಂದ ಮಾಡೋದ್ರಿಂದ ಎಲ್ಲೂ ಕೂಡ ಗಂಟು ಉಳ್ಕೊಳ್ಳೋದಿಲ್ಲ. ನೋಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಒಂದೇ ಸಲ ಎಲ್ಲ ನೀರನ್ನು ಹಾಕೋದು ಬೇಡ, ಕನ್ಸಿಸ್ಟೆನ್ಸಿ ಏರುಪೇರಾಗಿ ಹೋಗ್ಬಿಡುತ್ತೆ. ಸೊ ಈ ರೀತಿಯಾಗಿ ನೋಡಿ, ಜಸ್ಟ್ ಅದನ್ನು ಮಿಕ್ಸ್ ಮಾಡ್ತಾ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿಯಾಗಿ ಇನ್ನೂ ಸ್ವಲ್ಪ ತೆಳುವಾಗಬೇಕು ಇದು, ಅದಕ್ಕೆ ಹೇಳಿದ್ದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಇದೊಂದು ಪರ್ಫೆಕ್ಟಾಗಿ ಬಂತು ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಅಲ್ಲಿಗೆ ನಮಗೆ ಜಿಲೇಬಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಕೇಕ್ ಬ್ಯಾಟರೆಲ್ಲ ರೆಡಿ ಮಾಡ್ತೀವಲ್ವ, ಈ ರೀತಿಯಾಗಿ ಬರಬೇಕು. ಈ ಥರ ಹಿಂಗೆ ನರ್ಗಿ ಥರ ಬರಬೇಕು. ನಾವು ಬಿಡ್ತಾ ಇದ್ರೆ ಹಿಟ್ಟನ್ನು ಈ ರೀತಿ ಬರ್ತಾ ಇದೆ ಅಂದರೆ ಅಲ್ಲಿಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ನೀವೇ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಕರೆಕ್ಟು ಕನ್ಸಿಸ್ಟೆನ್ಸಿ. ಇಲ್ಲಿ ನಾನು ಪೈಪಿಂಗ್ ಕವರ್ಸ್ ಕೂಡ ಬರುತ್ತೆ, ನಾನು ಅದನ್ನೇನು ತೊಗೊಂಡಿಲ್ಲ. ಮೊಸರು ಪಾಕೆಟು ಸ್ವಲ್ಪ ದಪ್ಪ ಬರುತ್ತೆ, ಹಾಲು ಪಾಕೆಟ್ಗಿಂತನೂ ಮೊಸರುದು ದಪ್ಪ ಬರುತ್ತೆ. ಸೊ ಅದಕ್ಕೇ ನಾನೇನು ಮಾಡ್ತಾ ಇದ್ದೀನಿ, ನೀಟಾಗಿ ಅದನ್ನು ಒಂದು ರೌಂಡು ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೇ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಜಿಲೇಬಿ ಮೇಕರ್ ಕೂಡ ಬರುತ್ತೆ, ನೀವು ಅದಕ್ಕೆ ಬೇಕಾದರೂ ಫಿಲ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಒಂದು 3/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮಾಡಿರುವಂಥ ಬ್ಯಾಟರಲ್ಲಿ ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ. ಒಂದು ಸಲಿಗೆ ಅರ್ಧ ಭಾಗ ಹಾಕ್ಕೊಂಡು ಇನ್ನೊಂದು ಸಲಿಗೆ ಅರ್ಧ ಭಾಗ ಹಾಕೊಳ್ಳೋಣ ಅಂತ. ನೋಡಿ, ನೀಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ರೆ ಸಾಕು, ಅಲ್ಲಿಗೆ ರೆಡಿ ಆಗಿಬಿಡುತ್ತೆ. ಇಲ್ಲಿ ಆದಷ್ಟು ಪೂರ್ತಿ ಚಿಕ್ಕದಾಗಿನೂ ಬೇಡ, ದೊಡ್ಡದಾಗಿನೂ ಬೇಡ ಸ್ನೇಹಿತರೆ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇರೋ ಥರ ಕಟ್ ಮಾಡ್ಕೊಳ್ಳಿ. ಇದು ಕವರ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ, ನೋಡ್ಕೊಂಡು ಆದಷ್ಟು ಸ್ವಲ್ಪ ಸಣ್ಣದಾಗಿಯೇ ಮಾಡ್ಕೊಂಡಿರಿ. ನೋಡಿ, ಇನ್ನೊಂದು ಇದರಲ್ಲಿ ಟ್ರಿಕ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಎಣ್ಣೆನ ಜಾಸ್ತಿ ಹಾಕ್ಕೊಳ್ಬಾರ್ದು. ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಬಿಟ್ರೆ ಎಲ್ಲ ಸೈಡಿಗೆ ಹೋಗ್ಬಿಡುತ್ತೆ. ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ನಾವು ಬಿಸಿ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಎಣ್ಣೆ ಸ್ವಲ್ಪನೇ ಇದೆ. ನಾನು ಮಾಡ್ತಾ ಕಲ್ತಿದ್ದು. ಇದೊಂದು ಟ್ರಿಕ್ಕನ್ನು ಫಾಲೋ ಮಾಡಿ. ಎಣ್ಣೆ ಸ್ವಲ್ಪನೇ ಇರಬೇಕು, ಜಾಸ್ತಿ ನಾವು ಬಜ್ಜಿ ಬೋಂಡ ಎಲ್ಲ ಫ್ರೈ ಮಾಡ್ತೀವಲ್ವ, ಅಷ್ಟೊಂದು ಎಣ್ಣೆ ಹಾಕ್ಕೊಂಡ್ರೆ ನಾವು ಜಿಲೇಬಿ ಬಿಡೋದಕ್ಕೆ ಆಗೋದಿಲ್ಲ, ಎಲ್ಲ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿತ್ತು, ಕರೆಕ್ಟು ಪರ್ಫೆಕ್ಟ್ ಆಗಿತ್ತು.
ನೋಡಿ ಇವಾಗ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಒಂದು ಸಲ ಏರುಪೇರಾಯಿತು ಅಂದರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಒಂದು ಸಲ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಚೆನ್ನಾಗಿ ಬರುತ್ತೆ. ಅಂದರೆ ಎಲ್ಲೂ ಗ್ಯಾಪ್ ಕೊಡಬಾರ್ದು, ಒಂದೇ ಸಲ ಅದು ಬಿಡ್ತಾ ಬರಬೇಕು. ಅವಾಗ ಬಿಡ್ತಾ 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 ಅದು ತುಂಬ ಚೆನ್ನಾಗಿ ಬರುತ್ತೆ. ನಾವು ವೆಯ್ಟ್ ಮಾಡಿಕೊಂಡು ನಿಧಾನಕ್ಕೆ ಬಿಡ್ತಾ ಹೋದರೆ ಅದು ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಒಂದು ಸರಿ ಬರಲಿಲ್ಲ ಅಂದರೆ ಇನ್ನೊಂದು ಸರಿ ಬಂದೇ ಬರುತ್ತೆ. ಅದಕ್ಕೇನು ವರಿ ಮಾಡ್ಕೊಳ್ಳೋ ಥರ ಏನೂ ಇಲ್ಲ. ನೋಡಿ ನಾವೇನೆಲ್ಲ ಇದರಲ್ಲಿ ಎಕ್ಸ್ಪರ್ಟ್ ಏನಲ್ಲ. ಸೊ ಮಾಡ್ತಾ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾವು ಪಾಕಕ್ಕೆ ಹಾಕೋಕ್ಕೂ ಮುಂಚೆ ಪಾಕ ಸ್ವಲ್ಪ ಬಿಸಿ ಇರಬೇಕು ಸ್ನೇಹಿತರೆ. ಇದಕ್ಕೆ ಹಾಕಿ ಗಂಟೆಗಟ್ಟಲೆ ಬಿಡಬೇಕು ಆ ಥರ ಏನೂ ಇಲ್ಲ. ಹಾಕಿ ಇಮಿಡಿಯೇಟಾಗಿ ಎರಡೂ ಕಡೆನೂ ಹಾಕಿಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ ಈ ಥರ ಪಾಕದಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಬಿಟ್ಬಿಟ್ರೆ ಸಾಕು. ಜಸ್ಟ್ ಒಂದು 2-3 ನಿಮಿಷ ಒಳಗಡೆ ಇದು ಚೆನ್ನಾಗಿ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆಚೆ ಭಾಗ ಮಾತ್ರ ಕ್ರಿಸ್ಪಾಗಿರುತ್ತೆ, ಒಳಗಡೆ ಜ್ಯೂಸಿ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ನಾನು ಹೇಳಿರೋ ಟ್ರಿಕ್ಸನ್ನು ಮಾತ್ರ ಫಾಲೋ ಮಾಡಿ ಸ್ನೇಹಿತರೆ. ಒಂದು 2-3 ಟ್ರಿಕ್ಸ್ ಇರುತ್ತೆ, ಅದನ್ನು ಪರ್ಫೆಕ್ಟಾಗಿ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿರುವಂಥ ಜಿಲೇಬಿನ ನೀವು ಮನೆಯಲ್ಲೇ ಮಾಡ್ಬೋದು. ನಿಮಗೂ ಕೂಡ ಖುಷಿ ಇರುತ್ತೆ. ಇಲ್ಲಿ ಎಲ್ಲೋ ಫುಡ್ ಕಲರ್ ಬದಲಾಗಿ ನೀವು ಆರೆಂಜ್ ಕಲರ್ ಕೂಡ ಹಾಕ್ಕೊಳ್ಬೋದು. ಎರಡರಲ್ಲೂ ಬರುತ್ತೆ, 2 ಕಲರಲ್ಲೂ ಬರುತ್ತೆ. ಆದಷ್ಟು ಈ ಥರ ಲೆಮನ್ ಎಲ್ಲೋ ಇತ್ತು ಅಂದರೆ ಇದನ್ನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಇವಾಗ ತುಂಬ ಚೆನ್ನಾಗಿರೋ ಅಂಥ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆಗಿರೋ ಅಂಥ ಜಿಲೇಬಿ ರೆಡಿ ಆಯಿತು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಾಗೆ ಈನೋ ಪ್ಯಾಕೆಟ್ ಹಾಕ್ಬೋದು, ಅದರಲ್ಲಿ ಅದೇ ಫ್ಲೇವರ್ದು ಹಾಕ್ಕೊಳ್ಳಿ, ಗ್ರೀನ್ ಕಲರ್ದು. ಮತ್ತು ನಾವು ಅದನ್ನು ಚೆನ್ನಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ನಾವು ಎಣ್ಣೆನ ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ನಾನು ಹೇಳ್ದಾಗೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ, ನಮಗೆ ಜಿಲೇಬಿ ಈ ಶೇಪಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋ ಅಂಥ ಜಿಲೇಬಿ. ನೋಡಿ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಮಾಡಿಕೊಂಡು ಮನೆಯಲ್ಲೇ ತಿಂತಾಯಿದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಅಲ್ವಾ. ನಿಮ್ಮೆಲ್ಲರಿಗೂ ಈ ಒಂದು ಸ್ವೀಟ್ ರೆಸಿಪಿ, ಟ್ರೆಡಿಷ್ನಲ್ ಸ್ವೀಟ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಬೇಕ್ರಿ ಸ್ಟೈಲಲ್ಲಿ ಅಥವಾ ಭಟ್ರು ಮಾಡೋ ಸ್ಟೈಲಲ್ಲಿ ಮನೆಯಲ್ಲಿನೇ ಮಾಡಿರೋ ಅಂಥ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ರುಚಿಯಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಮಾಡಿರೋ ಅಂಥ ಜಿಲೇಬಿ ರೆಡಿ ಆಯಿತು ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಾ, ಕಲರು ಅಷ್ಟೇ ಪರ್ಫೆಕ್ಟ್ ಆಗಿದೆ. ನೀವೇ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪ್ ಆಗಿದೆ, ಜ್ಯೂಸಿ ಆಗಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ನಾವು ಬಿಟ್ಟಿದ್ದು ನಾವು ಪಾಕದಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಜ್ಯೂಸಿ ಆಗಿದೆ ಅಂತ. ನೀವು ಕೂಡ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿರೋ ಅಂಥ ಜಿಲೇಬಿ ರೆಡಿ ಆಯಿತು. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.